ಹೊನ್ನಾವರ ಪಟ್ಟಣದ ನ್ಯೂ ಇಂಗ್ಲಿಷ್ ಶಾಲೆಯ ಸಭಾಂಗಣದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ ಹಾಗೂ ತಾಲೂಕು ಒಕ್ಕಲಿಗರ ಸಂಘದ ಆಶ್ರಯದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಕೆಂಪೇಗೌಡರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪನಮನ ನೆರವೇರಿಸುವ ಮೂಲಕ ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಒಕ್ಕಲಿಗ ಸಂಘದ ಅಧ್ಯಕ್ಷ ತಿಮ್ಮಪ್ಪ ಗೌಡ ಮಾತನಾಡಿ, ಬೆಂಗಳೂರು ವಿಶ್ವದಾದ್ಯಂತ ಹೆಸರುವಾಸಿಯಾಗಲು ಅಡಿಪಾಯ ಹಾಕಿದವರು ಕೆಂಪೇಗೌಡರು. ಈ ಕಾರ್ಯದಿಂದ ಲಕ್ಷಾಂತರ ಜನರಿಗೆ ಬೆಂಗಳೂರಿನಲ್ಲಿ ಉದ್ಯೋಗ ಕಲ್ಪಿಸಿಕೊಟ್ಟಿರುವ ಶ್ರೇಯಸ್ಸು ಅವರಿಗೆ ಸಲ್ಲುತ್ತದೆ ಎಂದರು. ಹೊನ್ನಾವರ ತಹಸೀಲ್ದಾರ್ ಪ್ರವೀಣ್ ಕರಾಂಡೆ ಮಾತನಾಡಿ, ಕೆಂಪೇಗೌಡ ಎಂದರೆ ಬೆಂಗಳೂರು ನಗರ ಎದ್ದು ಕಾಣುತ್ತದೆ. ಅವರು ಮಾಡಿರುವ ಶ್ರಮಕ್ಕೆ ಅಷ್ಟು ಬೆಲೆ ಬಂದಿದೆ ಎಂದು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ವೇದಿಕೆಯಲ್ಲಿ ನಿವೃತ್ತ ತಹಸೀಲ್ದಾರ್ ವಿಆರ್ ಗೌಡ, ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತ ಗಣಪಯ್ಯ ಗೌಡ ಮುಂತಾದವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಪ್ರಬಂಧ, ಆಶುಭಾಷಣ, ಗಾಯನ, ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಬೆಂಗಳೂರು ವಿಶ್ವದಾದ್ಯಂತ ಸಿಲಿಕಾನ್ ಸಿಟಿ ಎಂದು ಹೆಸರುವಾಸಿಯಾಗಲು ಅದಕ್ಕೆ ಅಡಿಪಾಯ ಹಾಕಿಕೊಟ್ಟಂತ ಕೆಂಪೇಗೌಡರು ಮೊದಲಿಗರು. ಅವರು ಆವಾಗ ಹಾಕಿಕೊಟ್ಟ ಅಡಿಪಾಯದಿಂದಲೇ ಇಂದು ಈ ಬೆಂಗಳೂರು ಎನ್ನುವ ಹೆಸರು ಚಿರಪರಿಚಿತವಾಗಿದೆ ಹಾಗೂ ಅನೇಕ ಜನರಿಗೆ, ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಟ್ಟಿದೆ. ಅಂತ ಗಣ್ಯರನ್ನು ನಾವು ಇಂದು ನೆನಪಿಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ. ಅದೇ ರೀತಿ ರಾಜ್ಯಾದ್ಯಂತ ಕೆಂಪೇಗೌಡರ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಬಂದಿದ್ದಾರೆ. ಪ್ರತಿಯೊಂದು ಶಾಲಾ ಕಾಲೇಜು, ಪ್ರತಿಯೊಂದು ತಾಲೂಕುಗಳಲ್ಲೂ ಸಹ ವಿಜೃಂಭಣೆಯಿಂದ ಆಚರಿಸುತ್ತಾ ಬಂದಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯ ಒಕ್ಕಲಿಗರ ಸಂಘವೂ ಸಹ ಪ್ರತಿಯೊಂದು ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ವಿಜೃಂಭಣೆಯಿಂದ ಆಚರಿಸಲು ಬಹಳ ಸಹಾಯ ಸಹಕಾರವನ್ನು ಸಹ ನೀಡುತ್ತಾ ಬಂದಿದ್ದಾರೆ. ಹಾಗೆಯೇ ಹೊನ್ನಾವರದಲ್ಲೂ ಸಹ ನಮಗೊಂದು ಖುಷಿಯ ವಿಷಯ ಎಂದರೆ, ಹೊನ್ನಾವರದಲ್ಲಿ ನಾವು ಕಳೆದ ವರ್ಷವೂ ಸಹ ಆಚರಿಸಿದ್ದೀವಿ, ಈ ವರ್ಷವೂ ಆಚರಿಸಿದ್ದೇವೆ. ಕಳೆದ ವರ್ಷಕ್ಕಿಂತ ಬಹಳ ವಿಜೃಂಭಣೆಯಿಂದ ಈ ವರ್ಷ ನಮ್ಮ ಈ ತಾಲೂಕಿನಲ್ಲಿ ಆಚರಿಸಿದ್ದಾರೆ. ಅದಕ್ಕೆ ನಾನು ನಮ್ಮ ಈ ತಾಲೂಕು ಆಡಳಿತಕ್ಕೆ ಹಾಗೂ ಎಲ್ಲ ಮುಖಂಡರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ. ಈ ವರ್ಷ ಸುಮಾರು ಜಯಂತಿಗಳು, ರಾಷ್ಟ್ರ ಪುರಸ್ಕೃತ ಜಯಂತಿಗಳನ್ನು ನಾವು ಆಚರಿಸ್ತಾ ಇದ್ದೇವೆ. ವಿಶೇಷವಾಗಿ ಎಲ್ಲ ಜಯಂತಿಗಳನ್ನು ಆಚರಣೆ ಮಾಡುವ ಸಂದರ್ಭದಲ್ಲಿ ರಾಷ್ಟ್ರ ಪುರುಷರಿರ್ಬೋದು, ಮಹಾಪುರುಷರಿರ್ಬೋದು, ಅವರು ಭಾವಚಿತ್ರ ಪೂಜೆ ಸಲ್ಲಿಸುವ ಮುಖಾಂತರ ನಾವು ತಾಲೂಕು ಮಟ್ಟದಲ್ಲಿ ತಾಲೂಕು ಕಚೇರಿಯನ್ನು ಆಚರಣೆ ಮಾಡ್ತಾ ಬಂದಿರ್ತೇವೆ. ನಾಡಪ್ರಭು ಕೆಂಪೇಗೌಡ ಅವರ ಜಯಂತಿ ವಿಶೇಷವಾಗಿ ಸರ್ಕಾರದಿಂದ ಪ್ರತಿ ಶಾಲೆಯಲ್ಲಿ 4 ಸ್ಪರ್ಧೆಗಳ ಮುಖಾಂತರ ವಿದ್ಯಾರ್ಥಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಒಂದು ವಿಶೇಷವಾದಂತಹ ಅನುದಾನವನ್ನು ನೀಡಿ ಪ್ರತಿ ತಾಲೂಕಿಗೆ ಸುಮಾರು 1 ಲಕ್ಷ ಅನುದಾನ ನೀಡ್ತಾ ಇದ್ದಾರೆ. ಅದ್ದೂರಿಯಾಗಿ ಈ ಜಯಂತಿಯನ್ನು ಆಚರಣೆ ಮಾಡುವ ಉದ್ದೇಶ ಒಂದು ಕಡೆ, ಆ ವಿದ್ಯಾರ್ಥಿ ಆಮೇಲೆ ಯುವಕರಿಗೆ ನಾಡಪ್ರಭು ಕೆಂಪೇಗೌಡರು ಅವರು ಮಾಡಿದಂಥ ಕಾರ್ಯಗಳು ಇರ್ಬೋದು, ಬಲಿದಾನ ಇರ್ಬೋದು, ತ್ಯಾಗ ಇರ್ಬೋದು, ಅವ್ರ ಮಾರ್ಗದರ್ಶನ ಇರ್ಬೋದು, ಅವ್ರ ವೈಯಕ್ತಿಕ ಜೀವನ ಇರ್ಬೋದು, ಸಮಾಜಕ್ಕೆ ಆಗಲಿ ರಾಜ್ಯಕ್ಕೆ ಆಗಲಿ ಒಂದು ದೇಶಕ್ಕೆ ಒಂದು ಮಾದರಿ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸಲು ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಸ್ಪರ್ಧೆಗಳ ಆಯೋಜನೆ ಮಾಡುವಂಥ ಉದ್ದೇಶ ಸರ್ಕಾರದಿದೆ ಅಂತ ನನಗೆ ಅನಿಸ್ತಾ ಇದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.